ಪಾಕಿಸ್ತಾನ ಪ್ರಜೆ ಸೇರಿ 4 ವಿದೇಶಿ ಪ್ರಜೆಗಳ ಬಂಧನ ಆಗಿದೆ. ಜಿಗಣಿ ಪೊಲೀಸರಿಂದ ಪಾಕ್ ಪ್ರಜೆ ಸೇರಿ 4 ಬಂಧನ. ಪಾಕ್ ಪ್ರಜೆ ಮನೆಯಲ್ಲಿದ್ದ ಲ್ಯಾಪ್ಟಾಪ್ ಮೊಬೈಲ್ ಅನ್ನ ಸೀಸ್ ಮಾಡಲಾಗಿದೆ. ಜಿಗಣಿ ಪೊಲೀಸರು ಪಾಕ್ ಪ್ರಜೆ ಸೇರಿ 4ರನ್ನ ಬಂಧಿಸಿದ್ದಾರೆ. 4 ವಿದೇಶಿ ಪ್ರಜೆಗಳನ್ನ. ಇನ್ನು ಈ ಪಾಕಿಸ್ತಾನ ಪ್ರಜೆಯ ಮನೆಯಲ್ಲಿ ಲ್ಯಾಪ್ಟಾಪ್ ಮೊಬೈಲ್ ಅನ್ನ ಸೀಸ್ ಮಾಡಲಾಗಿದೆ. ಪೊಲೀಸರಿಂದ ಲ್ಯಾಪ್ಟಾಪ್ ನಲ್ಲಿದ್ದ ಡೇಟಾ ಪರಿಶೀಲನೆ ಮಾಡಲಾಗಿದೆ. ಪಾಕ್ ಪ್ರಜೆ ರಶೀದ್ ದಂಪತಿಯನ್ನ ಕರೆತಂದಂತ ಪೊಲೀಸರು ಐಜಿಪಿ ಲಾಬುರಾಮ್ ಹಿರಿಯ ಅಧಿಕಾರಿಗಳಿಂದ ವಿಚಾರಣೆ ನಡೀತಾ ಇದೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಜಿಗಣಿ ಪೊಲೀಸ್ ಠಾಣೆಗೆ ಕೇಂದ್ರ ವಲಯ ಐಜಿಪಿ ಭೇಟಿ ನೀಡಿದ್ದಾರೆ. ಜಿಗಣಿ ಬಳಿಯ ಅಪಾರ್ಟ್ಮೆಂಟ್ ನಲ್ಲಿ ನೆಲೆಸಿದ್ದಂತ ಪಾಕ್ ಪ್ರಜೆ, 2 ಮಕ್ಕಳು ಪತ್ನಿ ಜೊತೆ ನೆಲೆಸಿದ್ದಂತ ಪಾಕಿಸ್ತಾನ ಪ್ರಜೆ. ಜಿಗಣಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದಂತ 4 ವಿದೇಶಿಗರನ್ನ ಬಂಧಿಸಲಾಗಿದೆ. ಇನ್ನು ಹೆಸರು ಬದಲಿಸಿಕೊಂಡು ಬಂದಿದ್ದ ಪಾಕ್ ಪ್ರಜೆಗಳಿಂದ ಸಂಚು. ಹಿಂದೂಗಳ ಹೆಸರು ಇಟ್ಕೊಂಡು ಆನೇಕಲ್ನೇ ಅಲ್ಲಿ ವಾಸಿಸ್ತಾ ಇದ್ರು ಇವರು. ಶಂಕರ್ ಶರ್ಮಾ ಎಂದು ಬದಲಾವಣೆ ಮಾಡಿಕೊಂಡಿದ್ದಂತ ರಶೀದ್ ಸಿದ್ದಿಕಿ, ಆಯಿಷಾ ಹನೀಫ್ ಅಲಿಯಾಸ್ ಆಶಾ ಶರ್ಮಾ 38 ವರ್ಷ, ಇಬ್ಬರು ಕೂಡ ಹೆಸರನ್ನ ಬದಲಾವಣೆ ಮಾಡಿಕೊಂಡಿದ್ದಾರೆ. ಮೊಹಮ್ಮದ್ ಹನೀಫ್ ಅಲಿಯಾಸ್ ರಾಮ್ ಬಾಬಾ ಶರ್ಮಾ, ಮತ್ತೊಬ್ಬ ರುಬೀನಾ ಅಲಿಯಾಸ್ ರಾಣಿ ಶರ್ಮಾ ಅಂತ ಹೆಸರು ಬದಲು ಮಾಡ್ಕೊಂಡಿದ್ದಾರೆ. 4 ಜನ. ಹೆಸರು ಬದಲಾವಣೆ ಮಾಡಿಕೊಂಡು ಅಕ್ರಮವಾಗಿ ಇಲ್ಲಿ ನೆಲೆಸಿರುವಂತಹ ಒಂದು ವಿಚಾರ ತಿಳಿದಾಗ ಪೊಲೀಸರು ಹೋಗಿ ಬಂಧಿಸಿದ್ದಾರೆ. ಪಾಕ್ ಪ್ರಜೆ ರಶೀದ್, ಇನ್ನೊಂದು ಕಡೆ ಆಯಿಷಾ ಹನೀಫ್, ಇಬ್ಬರನ್ನು ಕೂಡ ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ. ಇವರ ಹೆಸರುಗಳನ್ನ ಹೇಗೆ ಬದಲಾವಣೆ ಮಾಡಿದ್ದಾರೆ ಅಂತಂದ್ರೆ ಹಿಂದೂಗಳ ಹೆಸರನ್ನ ಇಟ್ಟಿದ್ದಾರೆ. ಶಂಕರ್ ಶರ್ಮಾ ಎಂದು ಬದಲಾವಣೆ ಮಾಡ್ಕೊಂಡಿರುವಂತಹ ರಶೀದ್ ಸಿದ್ದಿಕಿ, ಹಾಗೆ ಆಯಿಷಾ ಹನೀಫ್ ಅಲಿಯಾಸ್ ಆಶಾ ಶರ್ಮಾ 38 ವರ್ಷ, ನೀವೇ ನೋಡ್ತಾ ಇದ್ದೀರಿ ಈಕೆನೆ. ಇನ್ನು ಮೊಹಮ್ಮದ್ ಹನೀಫ್ ಅಲಿಯಾಸ್ ರಾಮ್ ಬಾಬಾ ಶರ್ಮಾ 73 ವಯಸ್ಸು, ರುಬೀನಾ ಅಲಿಯಾಸ್ ರಾಣಿ ಶರ್ಮಾ ಅನ್ನೋ ಹೆಸರಿನಲ್ಲಿ ಈ 4 ಜನ ಕೂಡ ಇಲ್ಲಿ ವಾಸಿಸ್ತಾ ಇದ್ರು ಅಂತ. ಹೆಸರನ್ನ ಬದಲಿಸ್ಕೊಂಡು ಯಾಕೆ ಇಲ್ಲಿ ಇದ್ರು, ಏನು ಇವರ ಉದ್ದೇಶ, ಯಾವ ಕಾರಣಕ್ಕೆ ಇಲ್ಲಿ ಬಂದು ನೆಲೆಸಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಕೂಲಂಕುಷವಾಗಿ ತನಿಖೆ ನಡೆಸ್ತಾರೆ. ಹೆಸರು ಬದಲಿಸಿಕೊಂಡು ಬಂದಿದ್ದಂಥ ಪಾಕ್ ಪ್ರಜೆಗಳಿಂದ ಈಗ ಸಂಚು ಏನು, ಯಾವ ಕಾರಣಕ್ಕೆ, ಏನು ಉದ್ದೇಶ ಇವ್ರದ್ದು ಅನ್ನೋದು ಈಗ ಗೊತ್ತಾಗಬೇಕಾಗಿದೆ. ರಶೀದ್ ಸಿದ್ದಿಕಿ, ಆಯಿಷಾ ಹನೀಫ್ ಇವರೆಲ್ಲರೂ ಕೂಡ ಶರ್ಮಾ ಅನ್ನೋ ಸರ್ನೇಮ್ ಜೊತೆಗೆ ಹೆಸರನ್ನ ಇಟ್ಕೊಂಡಿದ್ದಾರೆ.